ಬಾದಾಮಿ ಚಾಲುಕ್ಯರು ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧ ಮತ್ತು ಸುವರ್ಣಯುಗವನ್ನು ಸೃಷ್ಟಿಸಿದ ರಾಜವಂಶಗಳಲ್ಲಿ ಒಂದಾಗಿದೆ. ಕ್ರಿ.ಶ. 6ನೇ ಶತಮಾನದಿಂದ 8ನೇ ಶತಮಾನದ ಮಧ್ಯಭಾಗದವರೆಗೆ ಸುಮಾರು ಕ್ರಿ.ಶ. 543 ರಿಂದ 753 ದಕ್ಷಿಣ ಮತ್ತು ಮಧ್ಯ ಭಾರತದ ವಿಶಾಲ ಭೂಪ್ರದೇಶವನ್ನು ಇವರು ಆಳಿದರು. ಇವರ ಆಳ್ವಿಕೆಯ ಅವಧಿಯಲ್ಲಿ ದಕ್ಷಿಣ ಭಾರತದ ರಾಜಕೀಯ ಶಕ್ತಿಯು ಸಣ್ಣ ರಾಜ್ಯಗಳಿಂದ ಬೃಹತ್ ಸಾಮ್ರಾಜ್ಯವಾಗಿ ಪರಿವರ್ತನೆಗೊಂಡಿತು. ಕಾವೇರಿ ಮತ್ತು ನರ್ಮದಾ ನದಿಗಳ ಮಧ್ಯದ ಪ್ರದೇಶವನ್ನು ಏಕೀಕೃತಗೊಳಿಸಿ ಆಳಿದ್ದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಬಾದಾಮಿ ಚಾಲುಕ್ಯರ ಸಂಕ್ಷಿಪ್ತ ಪರಿಚಯ ಇಲ್ಲಿದೆ. ವಿಷಯ ವಿವರಣೆ. ಮೂಲಪುರುಷ ಜಯಸಿಂಹ ನಿಜವಾದ ಸ್ಥಾಪಕ. 1ನೇ ಪುಲಕೇಶಿ ರಾಜಧಾನಿ ಬಾದಾಮಿ. ಪ್ರಾಚೀನ ಹೆಸರು ವಾತಾಪಿ, ಇಂದಿನ ಬಾಗಲಕೋಟೆ ಜಿಲ್ಲೆ. ರಾಜಲಾಂಛನ ವರಾಹ, ಮಹಾವಿಷ್ಣುವಿನ ಅವತಾರ. ಅತ್ಯಂತ ಪ್ರಸಿದ್ಧ ದೊರೆ ಇಮ್ಮಡಿ ಪುಲಕೇಶಿ, ಕೊನೆಯ ದೊರೆ. 2ನೇ ಕೀರ್ತಿವರ್ಮ. ಪ್ರಮುಖ ಅರಸರು 1ನೇ ಪುಲಕೇಶಿ ಕ್ರಿ.ಶ. 543 ರಿಂದ 566. ಇವನನ್ನು ಚಾಲುಕ್ಯ ವಂಶದ ನಿಜವಾದ ಸ್ಥಾಪಕನೆಂದು ಕರೆಯಲಾಗುತ್ತದೆ. ಈತ ವಾತಾಪಿಯಲ್ಲಿ ಬಲಿಷ್ಠವಾದ ಕೋಟೆಯನ್ನು ನಿರ್ಮಿಸಿ ಅದನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡನು. ಈತ ಅಶ್ವಮೇಧ ಯಾಗ ಸೇರಿದಂತೆ ಹಲವು ವೈದಿಕ ಯಾಗಗಳನ್ನು ಮಾಡಿದ್ದನು. 2. ಇಮ್ಮಡಿ ಪುಲಕೇಶಿ ಕ್ರಿ.ಶ. 609 ರಿಂದ 642. ಬಾದಾಮಿ ಚಾಲುಕ್ಯರಲ್ಲೇ ಅತ್ಯಂತ ಪರಾಕ್ರಮಿ, ಶ್ರೇಷ್ಠ ಮತ್ತು ವಿಶ್ವಪ್ರಸಿದ್ಧ ದೊರೆ. ಈತನ ಮೂಲ ಹೆಸರು ಯರಯ್ಯ. ಹರ್ಷವರ್ಧನನ ಸೋಲು. ಉತ್ತರ ಭಾರತದ ಪ್ರಬಲ ಚಕ್ರವರ್ತಿಯಾಗಿದ್ದ ಹರ್ಷವರ್ಧನನು ದಕ್ಷಿಣದ ಕಡೆಗೆ ದಂಡೆತ್ತಿ ಬಂದಾಗ ಇಮ್ಮಡಿ ಪುಲಕೇಶಿಯು ನರ್ಮದಾ ನದಿಯ ತೀರದಲ್ಲಿ ಅವನನ್ನು ಸೋಲಿಸಿ ಮರಳಿಸಿದನು. ಈ ವಿಜಯದ ನೆನಪಿಗಾಗಿ ಆತನಿಗೆ ಪರಮೇಶ್ವರ ಮತ್ತು ದಕ್ಷಿಣಪಥೇಶ್ವರ ಎಂಬ ಬಿರುದುಗಳು ಬಂದವು. ಐಹೊಳೆ ಶಾಸನ. ಇಮ್ಮಡಿ ಪುಲಕೇಶಿಯ ದಂಡಯಾತ್ರೆಗಳು ಮತ್ತು ಸಾಧನೆಗಳ ಬಗ್ಗೆ ಆಸ್ಥಾನ ಕವಿರವಿ ಕೀರ್ತಿಯು ಕ್ರಿ.ಶ. 634ರಲ್ಲಿ ಐಹೊಳೆಯ ಮೇಗುತಿ ಜೈನ ದೇವಾಲಯದ ಗೋಡೆಯ ಮೇಲೆ ಸಂಸ್ಕೃತ ಭಾಷೆ ಹಾಗೂ ಹಳಗನ್ನಡ ಲಿಪಿಯಲ್ಲಿ ಪ್ರಸಿದ್ಧ ಶಾಸನವನ್ನು ಕೆತ್ತಿಸಿದ್ದಾನೆ. ವಿದೇಶಿ ಸಂಬಂಧಗಳು. ಇವನ ಕಾಲದಲ್ಲಿ ಪ್ರಸಿದ್ಧ ಚೀನೀ ಪ್ರವಾಸಿ ಹ್ಯುಯೆನ್ ತ್ಸಾಂಗ್ ಬಾದಾಮಿಗೆ ಭೇಟಿ ನೀಡಿ ಚಾಲುಕ್ಯರ ಸೌರಭ ಹಾಗೂ ಸೈನ್ಯದ ಬಲವನ್ನು ಶ್ಲಾಘಿಸಿದ್ದಾನೆ. ಅಲ್ಲದೆ ಪರ್ಷಿಯಾದ ರಾಜ 2ನೇ ಖುಸ್ರು ಜೊತೆ ಇಮ್ಮಡಿ ಪುಲಕೇಶಿಯು ರಾಯಭಾರತ್ವ ಹೊಂದಿದ್ದನು. ಕಲೆ ಮತ್ತು ವಾಸ್ತುಶಿಲ್ಪದ ಕೊಡುಗೆ. ಬಾದಾಮಿ ಚಾಲುಕ್ಯರು ಭಾರತೀಯ ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ವಿಶಿಷ್ಟವಾದ ಚಾಲುಕ್ಯ ಶೈಲಿ ಅಥವಾ ವೆಸರ ಶೈಲಿ, ಉತ್ತರ ಭಾರತದ ನಾಗರ ಮತ್ತು ದಕ್ಷಿಣದ ದ್ರಾವಿಡ ಶೈಲಿಗಳ ಸಮ್ಮಿಶ್ರಣವನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಇವರ ಕಲಾವೈಭವವನ್ನು ಮುಖ್ಯವಾಗಿ 3 ಪ್ರಮುಖ ಕೇಂದ್ರಗಳಲ್ಲಿ ಕಾಣಬಹುದು. ಬಾದಾಮಿ. ಇಲ್ಲಿನ ಕೆಂಪು ಮರಳುಗಲ್ಲಿನ ಬೆಟ್ಟಗಳನ್ನು ಕೊರೆದು ನಿರ್ಮಿಸಲಾದ 4 ಭವ್ಯ ಗುಹಾಂತರ ದೇವಾಲಯಗಳು ಕೇವ್ ಟೆಂಪಲ್ಸ್ ವಿಶ್ವವಿಖ್ಯಾತವಾಗಿವೆ. ಇದರಲ್ಲಿ ಶಿವ, ನಟರಾಜ, ವಿಷ್ಣು, ತ್ರಿವಿಕ್ರಮ, ವರಾಹ ಮತ್ತು ಜೈನ ತೀರ್ಥಂಕರರ ಅದ್ಭುತ ಶಿಲ್ಪಗಳಿವೆ. ಐಹೊಳೆ. ಇದನ್ನು ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ತೊಟ್ಟಿಲು, ಕ್ರಾಡಲ್ ಆಫ್ ಇಂಡಿಯನ್ ಟೆಂಪಲ್ ಆರ್ಕಿಟೆಕ್ಚರ್ ಎಂದು ಕರೆಯಲಾಗುತ್ತದೆ. ಇಲ್ಲಿ ದುರ್ಗಾ ದೇವಾಲಯ, ಲಾರ್ಡ್ ಖಾನ್ ದೇವಾಲಯ, ಹುಚ್ಚಿಮಲ್ಲಿಗುಡಿ ಸೇರಿದಂತೆ ಸುಮಾರು 70ಕ್ಕೂ ಹೆಚ್ಚು ಪ್ರಾಯೋಗಿಕ ದೇವಾಲಯಗಳಿವೆ. ಪಟ್ಟದಕಲ್ಲು. ಇದು ಚಾಲುಕ್ಯ ರಾಜರ ಪಟ್ಟಾಭಿಷೇಕ ಮಹೋತ್ಸವ ನಡೆಯುತ್ತಿದ್ದ ಪುಣ್ಯಸ್ಥಳ. ಇಲ್ಲಿನ ವಿರೂಪಾಕ್ಷ ಮತ್ತು ಮಲ್ಲಿಕಾರ್ಜುನ ದೇವಾಲಯಗಳು ಅತ್ಯಂತ ಸುಂದರವಾಗಿದ್ದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಾಗಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಮಾನ್ಯತೆ ಪಡೆದಿವೆ. ಧರ್ಮ, ಸಾಹಿತ್ಯ ಮತ್ತು ಆಡಳಿತ. ಧರ್ಮ. ಚಾಲುಕ್ಯ ಅರಸರು ವೈದಿಕ ಹಿಂದೂ ಧರ್ಮದ ಶೈವ ಮತ್ತು ವೈಷ್ಣವ ಪರಮ ಭಕ್ತರಾಗಿದ್ದರು. ಆದರೂ ಅವರು ಜೈನ ಮತ್ತು ಬೌದ್ಧ ಧರ್ಮಗಳಿಗೂ ಸಮಾನ ಆಶ್ರಯ ನೀಡಿ ಧಾರ್ಮಿಕ ಸಹಿಷ್ಣುತೆಯನ್ನು ಮೆರೆದರು. ಭಾಷೆ ಮತ್ತು ಸಾಹಿತ್ಯ. ಇವರ ಕಾಲದಲ್ಲಿ ಸಂಸ್ಕೃತವು ರಾಜಭಾಷೆಯಾಗಿದ್ದರೂ ಕನ್ನಡವು ರಾಜಾಶ್ರಯ ಪಡೆದು ಪ್ರಮುಖ ಶಾಸನ ಭಾಷೆಯಾಗಿ ಹೊರಹೊಮ್ಮಿತು. ಕನ್ನಡ ಲಿಪಿಯ ಬೆಳವಣಿಗೆಗೆ ಈ ಕಾಲದಲ್ಲಿ ಭಾರೀ ಉತ್ತೇಜನ ಸಿಕ್ಕಿತು. ಆಡಳಿತ ಮತ್ತು ಸೈನ್ಯ. ಇವರು ಅತ್ಯಂತ ದಕ್ಷ ಆಡಳಿತ ವ್ಯವಸ್ಥೆಯನ್ನು ಹೊಂದಿದ್ದರು. ಇವರ ಸೈನ್ಯವನ್ನು ಕರ್ನಾಟಕ ಬಲ ಎಂದು ಕರೆಯಲಾಗುತ್ತಿತ್ತು. ಬಾದಾಮಿ ಚಾಲುಕ್ಯರು ಬಲಿಷ್ಠವಾದ ನೌಕಾದಳವನ್ನು ಮ್ಯಾರಿಟೈಮ್ ಪವರ್ ಸಹ ಹೊಂದಿದ್ದರು. ಅವನತಿ. ಬಾದಾಮಿ ಚಾಲುಕ್ಯರ ಕೊನೆಯ ದೊರೆ 2ನೇ ಕೀರ್ತಿವರ್ಮ ಶಕ್ತಿಹೀನನಾಗಿದ್ದನು. ಇದರ ಲಾಭ ಪಡೆದ ಚಾಲುಕ್ಯರ ಸಾಮಂತನಾಗಿದ್ದ ರಾಷ್ಟ್ರಕೂಟ ವಂಶದ ಸ್ಥಾಪಕ ದಂತಿದುರ್ಗನು ಕ್ರಿ.ಶ. 753ರಲ್ಲಿ ಕೀರ್ತಿವರ್ಮನನ್ನು ಸೋಲಿಸಿ ಚಾಲುಕ್ಯ ಸಾಮ್ರಾಜ್ಯವನ್ನು ಕೊನೆಗಾಣಿಸಿದನು. ತದನಂತರ ರಾಷ್ಟ್ರಕೂಟರ ಆಳ್ವಿಕೆ ಆರಂಭವಾಯಿತು. ಮುಂದೆ 10ನೇ ಶತಮಾನದಲ್ಲಿ ಇದೇ ಚಾಲುಕ್ಯರ ವಂಶಸ್ಥರು ಕಲ್ಯಾಣಿ ಚಾಲುಕ್ಯರು ಆಗಿ ಮತ್ತೆ ಅಧಿಕಾರಕ್ಕೆ ಬಂದರು. ಬಾದಾಮಿ ಚಾಲುಕ್ಯರ ಸಂಸ್ಥಾಪಕ ಪುಲಕೇಶಿ ಪ್ರಥಮ. ಅವರು ವಾತಾಪಿ ಎಂದೇ ಪ್ರಸಿದ್ಧವಾಗಿದ್ದನ್ನ ಬಾದಾಮಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಬಲಿಷ್ಠ ಸಾಮ್ರಾಜ್ಯವನ್ನ ಕಟ್ಟಿದ್ರು. 1ನೇ ಪುಲಕೇಶಿಯು ಚಾಲುಕ್ಯ ರಾಜವಂಶದ ಸ್ಥಾಪಕ.
ಇವನು ವಾತಾಪಿಯಲ್ಲಿ ಬಲಿಷ್ಠವಾದ ಗಿರಿಕೋಟೆಯನ್ನು ನಿರ್ಮಿಸಿದನು. 11ನೇ ಪುಲಕೇಶಿಯು ನಮ್ಮ ಸಾಮ್ರಾಜ್ಯಕ್ಕೆ ಸ್ವಾಗತ. ಇವನು ವಾತಾಪಿಯಲ್ಲಿ ಬಲಿಷ್ಠವಾದ ಗಿರಿಕೋಟೆಯನ್ನು ನಿರ್ಮಿಸಿದನು. ಬಾದಾಮಿ ಚಾಲುಕ್ಯರ ಶ್ರೇಷ್ಠ ರಾಜ ಪುಲಕೇಶಿ ದ್ವಿತೀಯ. ಅವರು ಹರ್ಷವರ್ಧನನ್ನು ನರ್ಮದಾ ತೀರದಲ್ಲಿ ಸೋಲಿಸಿದ್ರು. ಪರ್ಷಿಯಾದ ರಾಜ ಖುಸ್ರೋ ದ್ವಿತೀಯನೊಂದಿಗೆ ರಾಜತಾಂತ್ರಿಕ ಸಂಬಂಧ ಬೆಳೆಸಿದ್ರು. ಬಾಲುಕ್ಯರ ಆಡಳಿತ ಸುಸಂಘಟಿತವಾಗಿತ್ತು. ಕೃಷಿ, ವ್ಯಾಪಾರ ಮತ್ತು ನ್ಯಾಯ ವ್ಯವಸ್ಥೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತಿತ್ತು. ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯಕ್ಕೂ ಅವರು ಆಶ್ರಯ ನೀಡಿದರು. ಐಹೊಳೆ ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ಪ್ರಯೋಗಶಾಲೆ ಎಂದು ಪ್ರಸಿದ್ಧ. ಪಟ್ಟದಕಲ್ಲು ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿದೆ. ಬಾದಾಮಿ ಗುಹಾ ದೇವಾಲಯಗಳು ಚಾಲುಕ್ಯರ ಕಲಾವೈಭವಕ್ಕೆ ಜೀವಂತ ಸಾಕ್ಷಿ. ಬಾದಾಮಿ ಚಾಲುಕ್ಯರು ಕರ್ನಾಟಕದ ಹೆಮ್ಮೆ. ಪುಲಕೇಶಿ ಪ್ರಥಮನು ವಾತಾಪಿಯನ್ನು ರಾಜಧಾನಿಯಾಗಿಸಿದನು. ಹರ್ಷವರ್ಧನನ್ನು ಸೋಲಿಸಿ ಪರಾಕ್ರಮ ಮೆರೆದರು. ಈ ವೈಭವದ ಇತಿಹಾಸಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ.